ಮುಂಚಿತವಾಗಿ ಅನ್ನದಾನ ಸ್ವಲ್ಪ ಥಿಯೇಟ್ರ್ ಕಡೆಯಿಂದ ಮಾಡ್ತೀವಿ. ಥಿಯೇಟರ್ ಕಡೆಯಿಂದ. ಸೊ ಇವತ್ತು ಪವರ್ ಸಿನಿಮಾ ಬಿಡುಗಡೆ. ಸೊ ನೀವು ಪವರ್ ಸಿನಿಮಾ ಫಸ್ಟ್ ಬಿಡುಗಡೆ ಆದಾಗ ನೀವು ನೋಡಿದ್ದೀರಾ ಥಿಯೇಟ್ರಲ್ಲಿ? ಹೌದು ಸರ್, ನೋಡಿದ್ದೀವಿ ಸರ್. ಸೊ ನೋಡಿದ್ರಿ ಅವಾಗ ಅಂದರೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರಲ್ಲಿ ಅವಾಗ ನೋಡಿದಂಥ ಅನುಭವನೇ ಬೇರೆ ಎಕ್ಸ್ಪೀರಿಯನ್ಸ್. ಸೊ ಇವಾಗ ಮತ್ತೆ ಮರು ಬಿಡುಗಡೆ ಆಗಿದೆ ಸಿನಿಮಾ. ಇವಾಗ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಿದೆ ಸರ್. ಅಪ್ಪು ಅಭಿಮಾನಿಗಳಂತಂದಮೇಲೆ ಎಲ್ಲರೂ ಕ್ರೇಜ್ ಜಾಸ್ತಿ ಆಗಿದೆ. ಎಲ್ಲರೂ ಬಂದು ನೋಡಬೇಕು, ತಿರ್ಗಾ ರಿಲೀಸು ಎಲ್ಲರೂ ಬಂದು ನೋಡಿ ಖುಷಿ ಪಡಿ. ಇನ್ನೂ ಕ್ರೇಜ್ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಅನುಭವ, ಅದು ಫಸ್ಟ್ ಅನುಭವಕ್ಕಿಂತ ಇನ್ನೂ ಅನುಭವ ಇನ್ನೂ ಚೆನ್ನಾಗಿರುತ್ತೆ. ಬಂದು ನೋಡಿ ಸರ್. ಅಪ್ಪು ಅವರು ಅಭಿನಯಿಸಿದಂಥ ಸುಮಾರು 30 ಸಿನಿಮಾಗಳು. ಸೊ ನಿಮ್ಮ ಪ್ರಕಾರ ಅಪ್ಪು ಅವ್ರಿಗೆ ಯಾವ ರೀತಿ ಅಂದರೆ ಒಂದು ಗೌರವ ಕೊಡೋದಾಗಲಿ, ಒಂದು ಸೆಲೆಬ್ರೇಷನ್ ಆಗಲಿ, ಮತ್ತೆ ಆ ರೀತಿ ಹೇಳೋದಾದ್ರೆ ಸರ್, ದೇವ್ರನ್ನ ನಾವು ಪೂಜೆ ಮಾಡಬೇಕಷ್ಟೇ. ನಾವು ಸೆಲೆಬ್ರೇಷನ್ ಅಂತ ಅವ್ರ ಮನಸ್ಸಲ್ಲಿ ಇರ್ತಾರೆ. ಅವರು ದೇವ್ರ ಕಂಡಾಗೆ ನಾವು ನೋಡ್ತಾ ಇದ್ದೀವಿ, ನಾವು ದೇವ್ರ. ಸೊ ಇವತ್ತು 2 ಸಿನಿಮಾ ಇನ್ನೊಂದು ಅಂಜನಿ ಪುತ್ರ ಕೂಡ ಬಿಡುಗಡೆ ಆಗಿದೆ. ಅಂಜನಿ ಪುತ್ರನೂ ಕ್ರೇಜ್ ಚೆನ್ನಾಗಿದೆ. ಆ ಕಡೆ ನಮ್ಮ ಫ್ರೆಂಡ್ಸ್ ಇದೆ, ಆ ಕಡೆ ಇದ್ದಾರೆ, ಅವರು ಸ್ವಲ್ಪ ಕ್ರೇಜ್ ಚೆನ್ನಾಗಿದೆ ಅಂತ ಅವ್ರದ್ದು ಚೆನ್ನಾಗಿ ಬರ್ತಿದೆ. ನೋಡೋಣ ಸರ್ ಹೆಂಗೆ ರಿಯಾಕ್ಷನ್ ಆಗುತ್ತೆ ಅಂತ. ಸೊ ಮೊನ್ನೆ ಅಷ್ಟೇ ಜಾಕಿ ರಿಲೀಸ್ ಆಗಿತ್ತು, ಅದ್ದೂರಿಯಾಗಿ ಅಭಿಮಾನಿಗಳು ಜೋರಾಗಿ ಸೆಲೆಬ್ರೇಷನ್ ತುಂಬ ಸೆಲೆಬ್ರೇಷನ್ ಮಾಡಿದ್ರು. ಇದು ಹಾಗೆ ಸೆಲೆಬ್ರೇಷನ್ ಆಗುತ್ತೆ, ಸ್ವಲ್ಪ ಕಾಯ್ಬೇಕಷ್ಟೇ. ಸೊ ಇವತ್ತು ಅಂದರೆ 2 ಒಟ್ಟಿಗೆ ಸಿನಿಮಾ ಬಿಡುಗಡೆ ಆಗಿದೆ. ಸೊ ನಿಮ್ಮ ಪ್ರಕಾರ ವರ್ಷಕ್ಕೆ ಒಂದು ಮಾಡಬೇಕಾ ಅಥವಾ ಈ ಥರ 2 ಮಾಡಬೇಕಾಗುತ್ತೆ? ಇಲ್ಲ, ವರ್ಷಕ್ಕೆ ಒಂದು ಮಾಡಿದ್ರೆ ಸಾಕು. 2 ಬೇಡ, ವರ್ಷಕ್ಕೆ ಒಂದೇ ಇರುತ್ತೆ. 2 ಮಾಡಿದ್ರೆ ಎಲ್ಲ ಕಡೆ ಡೈವರ್ಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರೋಲ್ಲ. ಒಂದೊಂದೇ ಇದ್ರೆ ಅಂತಂದರೆ ಎಲ್ಲರೂ ಒಂದೊಂದೇ ನೋಡಿ, ಎಲ್ಲರೂ ಒಂದೇ ಕಡೆ ಇದ್ರೆ ಅಂತಾನೆ ಸರ್ ಚೆನ್ನಾಗಿರುತ್ತೆ. ಎಲ್ಲ 2 ಕಡೆ ಡಿವೈಡ್ ಆಗಿಬಿಟ್ರೆ ಈಗ ಚೆನ್ನಾಗಿರುತ್ತೆ. ಒಂದೇ ಕಡೆ ಇದ್ರೇ ಅದು ಒಂದೇ ಮೂವಿ ರಿಲೀಸ್ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿರುತ್ತೆ.